चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वं तापत्रयनिवारणं शान्तैक्यपदं दैवं सिद्धारूढमहं भजे सिद्धारूढमहं भजे सिद्धारूढमहं भजे। शंकरं शंकराचार्यं केशवं बादरायणं सूत्रभाष्यकृतं वंदे भगवन्तौ पुनः पुनः। आद्यगुरु ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಸದ್ಗುರು ಪರಂಪರೆಗೆ ಮಣಿದು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತ ಸಕಲ ಮಹಾತ್ಮರಿಗೆ ಮನೋವಾಕ್ಕಾಯಗಳಿಂದ ನಮಿಸಿ ಶಿವಸ್ವರೂಪಿಗಳೇ, ಅಧಿಕ ಮಾಸದ ಈ ಒಂದು ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತೀ ಚರಿತ್ರ ಕಲ್ಪದ್ರಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಅದರಲ್ಲಿ ನಿನ್ನಿನ ದಿವಸ ಶ್ರವಣ ಮಾಡಿದ್ದೇವೆ. ಅಪ್ಪ ಅವರು ಸಂಚಾರ ಮಾಡ್ತಾ 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 ಕಾಶ್ಮೀರದಲ್ಲಿ ಅಲ್ಲಿ ಕೆಲವು ವಾದಗಳ ಸಂಗಡ ವಾದ ಮಾಡಿದರು. ಅದು ಯಾವ ವಾದ ಅಂತ ಕೇಳಿದ್ರೆ ಬರೀ ಜ್ಯೋತಿಷ್ಯದ ಬಗ್ಗೆ ವಾದ ಮಾಡಿ 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 ನೋಡಿ ಕಡೆಗೆ ಇವನು ಗಣಪತಿಯೇ ಎಂಬುದಾಗಿ ಭಾವಿಸಿ ಸಿದ್ಧಾರೂಢರಿಗೆ ಭೂರಿ ಭೋಜನವನ್ನು ಮಾಡಿಸಿ ಅಲ್ಲಿಯ ಜ್ಯೋತಿಷ್ಯ ಪಂಡಿತರು 2 ತಿಂಗಳ ಪರ್ಯಂತರ ಸಿದ್ಧಾರೂಢರನ್ನ ಕಾಶ್ಮೀರದಲ್ಲಿ ಇಟ್ಟುಕೊಂಡ್ರು. ಅವ್ರಿಗೊಂದು ಮಾತು ಹೇಳ್ತಾರೆ ಅಪ್ಪ ಅವರು, ಜ್ಯೋತಿಷ್ಯ ಕೇಳೋಣದರಿಂದ ಲಾಭ ಏನು? ಕವಡಿ ಫಾಯ್ದಾನೆ, ಏನೇನೇನೇನೂ ಲಾಭ ಇಲ್ಲದ್ರಾಗ. ಏನಾಗಬೇಕು ಅದೇ ಆಗಿರ್ತದೆ, ಏನಾಗಬಾರ್ದು ಅದು ಆಗುವುದನ್ನ ಇಲ್ಲ. ಅವ್ರ ಪಂಚಾಂಗಕ್ಕೆ ರೊಕ್ಕ ಮದ್ದು, ಬಾಕಿ ಏನೇ ಇಲ್ಲ. ನನ್ನ ಕಡೆಗೆ ಬಂದಿರ್ತಾವ ಕೆಲವು, ಕುಂಡ್ಲಿ ಕುಡ್ಯಾವ್ರಿ ಅಪ್ಪ, ಅದಕ್ಕೆ ಲಗ್ನ ಮಾಡ್ಬೇಕಂತ ಮಾಡಿವಿ ಅಂತ. ನಿಮ್ ಕುಂಡ್ಲಿ ತಗೊಂಡು ಮನುಷ್ಯನ ಪ್ರೇಮ ಇಲ್ಲದ ನಿಮ್ ಕುಂಡ್ಲಿ ಏನ್ ಮಾಡ್ತದೆ? ಏನಾಗಬೇಕು ಅದ ಆಗ್ಬೇಕಲ್ಲ. ಇವತ್ತು ನಿಮ್ಮ ಪಂಚಾಂಗ ಏನ್ ಹೇಳ್ಬೋದು? ನನಗೆ ಮುಂದೆ ಇಂಥದ್ದು ಬರ್ತದ ಅಂತ ಹೇಳ್ಬೋದು. ಅವ ಹೇಳಿದ್ರೆ ತಪ್ಪಿತ್ತನ್ನೋದು. ಪಂಚಾಂಗ ಹೇಳದ ಇದ್ರೆ ನಿಮಗೆ ಬರುದು ತಪ್ಪಿತ್ತೇನು? ಬರುದಲ್ಲ, ಏನು ಮಾಡ್ಲಿಕ್ಕೆ ಬರುದಿಲ್ಲ ಅದ್ರೊಳಗೆ. ಬಸ್ನಾಗ ಕುಂತಾಗೊಬ್ಬ ಅಂದ ಒಮ್ಮೆ, ನಾವು ಆ ಬಸ್ ಬಾಗಿಲು ಹೇಳ್ತಿದ್ದೆ, ಏನ್ ಜ್ಯೋತಿಷಿ ಹೇಳವ್ರಿ ಅವರು ಅಂದ. ಯಾಕ ಅಂದೆ, ನಮ್ಮಪ್ಪ ಕೇಳಕ್ ಹೋಗಿದ್ದ, ಇನ್ನು 3 ತಿಂಗಳಿಗೆ ಸಾಯ್ತಿ ಅಂದ್ರ ಅವಂಗ.
ಬರೋಬ್ಬರಿ 3 ತಿಂಗಳಿಗೆ ಸತ್ ನೋಡ್ರಿ ಅಂದ. ಅಕಸ್ಮಾತ್ ಅವ ಹೇಳಿದ್ರೆ ಇನ್ನೂ ಇರ್ತಿದ್ನ ನಿಮ್ಮಪ್ಪ ಅಂದೆ. ಅದಿರಲ್ ಬಿಡ್ರಿ, ಅದು ಆಗುದಾಗುದ ಯಾಕಪ್ಪ. ಇದು ಖಗೋಳಶಾಸ್ತ್ರ ಪ್ರಕಾರ ಹುಣ್ಣಿಮೆ, ಅಮಾವಾಸ್ಯ, ವಾರ, ತಿಥಿ, ನಕ್ಷತ್ರ, ಯೋಗ, ಮೇಷಾದಿ ದ್ವಾದಶ ರಾಶಿಗಳು ಇವುಗಳು ಪ್ರಜ್ಞೆ ಇರಬೇಕು. ಇದು ಈ ದೃಷ್ಟಿಯಿಂದ ನೀವು ಪಂಚಾಂಗದಲ್ಲಿ ಮಾಡಬೇಕು ಹೊರತು ನೀವು ಅದನ್ನು ಯಾವುದಕ್ಕರೂ ಉಪಯೋಗಿಸಿಕೊಂಡು ಪಂಚಾಂಗಕ್ಕೆ ಪ್ರತ್ಯಕ್ಷ ಶಾಸ್ತ್ರ ಅಂತ ಜ್ಯೋತಿಷಕ್ಕೆ ಪ್ರತ್ಯಕ್ಷ ಶಾಸ್ತ್ರ ಅಂತ ಯಾಕಂತಾರೆ ಅಂತ ಕೇಳಿದ್ರೆ ಸೂರ್ಯಾದಿ ಗ್ರಹಗಳು ಪ್ರತ್ಯಕ್ಷ ಕಾಣೋದರಿಂದ ಅದಕ್ಕೆ ಪ್ರತ್ಯಕ್ಷ ಶಾಸ್ತ್ರ ಅಂತ ಕರೀತಾ ಇದ್ದಾರೆ. ನೀವು ಬ್ರಾಹ್ಮಣರಾಗಿ ಬೇಕಾದಂಗೆ ಉತ್ತಮರಾಗಿ ಬ್ರಹ್ಮವಿದ್ಯೆಯನ್ನು ಬಿಟ್ಟು ಪಂಚಾಂಗ ಬಗಲಾಗಿಟ್ಟುಕೊಳ್ಳೋದ್ರಲ್ಲಿ ಯಾವ ಪ್ರಯೋಜನದಪ್ಪ ಅಂತ ಅವ್ರನ್ನ ಕೇಳಿ ಅವರಿಗೆ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡಿ ಬಿಡೋಂಗಿಲ್ಲ, ವ್ಯಾಪಾರ ಮಾಡೇ ಬಿಡುದು. ಯಾವ ಉತ್ತಮಾಧಿಕಾರಿ ಕಾಣ್ತಾನೆ, ಯಾವ ಸ್ವಲ್ಪ ಬುದ್ಧಿವಂತ ಕಾಣ್ತಾನೆ, ಅವನ ಅಂತಃಕರಣವನ್ನು ತಮ್ಮ ಕಡೆಗೆ ಸೆಳೆದುಕೊಂಡಿರುವ ಅಂತಃಕರಣದಲ್ಲಿ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡುವುದೇ ಅವರ ಗುರಿ. ಹಂಗೆ ಸಂಚಾರ ಮಾಡ್ತಾ ಮಾಡ್ತಾ ಮತ್ತೆ ಎಲ್ಲಿಗೆ ಬಂದರು ಅಂದ್ರೆ ಪಂಜಾಬಕ್ಕೆ ಬಂದರು. ಪಂಜಾಬದೊಳಗೆ ಈಗ ನಂಗೆ ಭಯೋತ್ಪಾದಕರಿರಲಿಲ್ಲ. ಅಲ್ಲಿ ಏನಿರ್ತಿತ್ತು ಅಂದ್ರೆ ವಿಶೇಷವಾಗಿ ಆಯುರ್ವೇದ ಪಂಡಿತರು ಬಹಳ ಪಂಜಾಬದೊಳಗೆ. ಆಯುರ್ವೇದ ಪಂಡಿತನೊಬ್ಬವ ಇವನ್ ನೋಡಿದ, ನಮ್ಮ ಆಯುರ್ವೇದ ಕೆಲವು ಧೂತ ಲಕ್ಷಣಗಳು, ನಮ್ಮ ಆಯುರ್ವೇದದೊಳಗೆ ಏನೂ ಇಲ್ಲ ಅನ್ನಕ ಬರೋಂಗಿಲ್ಲ. ಔಷಧಕ್ಕೆ ಬಗೆಹರಿಲಿಲ್ಲ ಅಂದ್ರೆ ಮಂತ್ರಾನುಷ್ಠಾನಕ್ಕೆ ಬಗೆಹರಿಲಿಲ್ಲ ಅಂದ್ರೆ ಯಂತ್ರ, ಮಂತ್ರ, ಯಂತ್ರ, ತಂತ್ರ, ಔಷಧ ಇವು ಮೂರಕ್ಕೂ ಮಿಕ್ತು ಅಂದ್ರೆ ಕರ್ಮ ಅಂತ ಕರಿತದೆ ಆಯುರ್ವೇದ. ಯಾವಾಗಲೂ ಅದೇ ತನಕ ಪ್ರಯತ್ನ ಮಾಡುವುದೇ. ಹಿಂದೆ ಜಗದ್ಗುರು ಶಂಕರ ಭಗವತ್ಪಾದರಿಗೆ ಭಗೇಂದ್ರಿಯ ರೋಗ ಆತು. ಒಬ್ಬರು ಯಾರೋ ಅಪಿಚಾರ ಕರ್ಮವನ್ನ ಆಚಾರ್ಯರ ಮೇಲೆ ಪ್ರಯೋಗ ಮಾಡಿದರು. ಆಮೇಲೆ ಅದು ಸಾಧಾರಣ ನಮ್ಮ ಆಯುರ್ವೇದ ಶಾಸ್ತ್ರ ಪ್ರಕಾರ ಅದು ಭೀಕರ ರೋಗ ಅಂತ ಹೆಸರು. ಅದು ಹೋಗ್ತದ ಎಂಬುದು ಗ್ಯಾರಂಟಿ ಇಲ್ಲ. ಅಂಥದ್ರೊಳಗೆ ಸನಂದನರು ಅವ್ರಿಗೆ ನರಸಿಂಹನ ಒಂದು ಅನುಗ್ರಹ ಇತ್ತು. ಕಡೆಗೆ ಹೇಳಿದರು, ನಾರಸಿಂಹ ಮಂತ್ರವನ್ನು ಪ್ರಯೋಗ ಮಾಡೋಣದರಿಂದ ಈ ರೋಗ ಹೋಗ್ತದೆ ಅಂತ ಹೇಳಿ. ಕಡೆಗೂ ನಾರಸಿಂಹ ಸ್ತೋತ್ರ ಮುಖಾಂತರವಾಗಿ ಆ ರೋಗ ಕಳ್ಕೊಂಡ್ರು ಅಂತ ಶಂಕರ ದಿಗ್ವಿಜಯದಲ್ಲಿ ಬರ್ತದೆ. ಮಂತ್ರಗಳಿಂದಲೂ ರೋಗ ಹೋಗ್ತಾವು, ತಂತ್ರಗಳಿಂದಲೂ ರೋಗ ಹೋಗ್ತಾವು, ಯಂತ್ರಗಳಿಂದಲೂ ರೋಗ ಹೋಗ್ತಾವು. ಅವನ್ನ ಮೊದಲು ಮಾಡೋಂಗಿಲ್ಲ, ಮೊದಲು ಮಾಡೋದು ಔಷಧಿ ಪ್ರಯೋಗ ಅಂತ ಇರ್ತದೆ. ಇದನ್ನ ಸಿದ್ಧಾರೂಢರನ್ನ ಕಂಡು ಆ ಪಂಜಾಬಿ ವೈದ್ಯ ಬಹಳ ಪರಾಮರ್ಶಿಸಿ ಕೂಡ್ರಿಸಿ, ನಿಮ್ಗೆ ಆಯುರ್ವೇದ ಗೊತ್ತಿದೆಯೇ ಅಂತ ಕೇಳಿದೆ. ಗೊತ್ತದಪ್ಪ. ನೋಡ್ರಿ ಎಷ್ಟು ಅಭ್ಯಾಸ ಮಾಡಿರ್ಬೇಕು. ಆಯುರ್ವೇದ ಯಾಕೆ ಬೇಕು? ಆಯುರ್ವೇದದೊಳಗೆ ಬಹಳ ಪ್ರಥಮದಲ್ಲಿನ ಒಂದು ಚಾಣಾಕ್ಷತನ. ಆಯುರ್ವೇದ ಅಂದ್ರೇನು? ಆಯುರ್ವೇದ ಯಾಕೆ ಬೇಕು ಕೇಳಿದ್ರೆ, ಬಂದಿರತಕ್ಕಂಥ ಮಾನವ ಶರೀರ ಬದುಕಬೇಕು. ಆಯುಷ್ಯದಲ್ಲಿ ಅನೇಕ ಆತಂಕಗಳು, ಇವನ್ನೆಲ್ಲ ಆತಂಕ ಕಳ್ಕೋಬೇಕು. ಯಾಕೆ ಬದುಕಬೇಕು ಅಂದ್ರೆ ತಿಳ್ಕೋಬೇಕಂತ ಬದುಕಬೇಕು ಹೊರತು ಸುಮ್ಮನೆ ಬದುಕುವುದಕ್ಕಲ್ಲ. ಅಮೂಲ್ಯವಾಗಿರ್ತಕ್ಕಂಥ ಮಾನವ ಜನ್ಮ ಬಂದಾಗ ಯಾವುದನ್ನು ತಿಳಿಯಬೇಕೋ ಅದನ್ನು ತಿಳಿಯುವುದಕ್ಕೋಸ್ಕರವಾಗಿ ಬರುವ ರೋಗಾದಿಗಳನ್ನು ಕಡಿಮೆ ಮಾಡಿಕೊಂಡು ಆಯುಷ್ಯವರ್ಧನ ಮಾಡಿಕೊಂಡಿರುವುದೇ ಆಯುರ್ವೇದದ ಗುಣಧರ್ಮ. ರೋಗರ ಎಷ್ಟವಪ್ಪ ಅಂತ ಕೇಳಿದ್ರೆ ಬರೇ 360 ರೋಗ ಒಂದೇ ಅದರೊಳಗೆ. ಆ 360 ರೋಗಕ್ಕೆ ಆಧಾರ ಯಾವುವು ಅಂದ್ರೆ 3 ಅವ. ಒಂದು ವಾತ, ಒಂದು ಪಿತ್ತ, ಒಂದು ಕಫ. ಒಂದು ವಾತ, ಒಂದು ಪಿತ್ತ, ಒಂದು ಕಫದಿಂದ ಉಂಟಾಗುವ 360 ರೋಗ. ಆ 360 ರೋಗದಲ್ಲಿ ಅದು ಮಿಕ್ಸ್ ಆಗಿ ಕಡೆಗೆ ಅಡ್ರೋಗ ಅವೆಲ್ಲ ಕೂಡಿ ಈಗೆಷ್ಟು ರೋಗ ಆಗ್ಯಾವ ಅಂತಂದ್ರೆ ಕಂಡಾಬಿಟ್ಟು ರೋಗ ಆಗ್ಯಾವ.
ಅವ್ರು ಕಂಡು ಹಿಡಿದ್ರು, ಇವ್ರು ಕಂಡು ಹಿಡಿದ್ರು, ಹೊಸ ರೋಗ ಇದು ಗೊತ್ತಾಗೋದಿಲ್ಲ ಅಂತ ಅವ್ರ ಅಪ್ಪನ ತಲೆ. ಹೊಸ ರೋಗ ಯಾವ ಈ ಜಗತ್ತಿನಾಗಿಲ್ಲ, ಎಲ್ಲವೂ ಹಳೆಯವ. ಕಂಡು ಹಿಡಿಯೋ ಬುದ್ಧಿ ಇರಲಿಲ್ಲ ಅಂದ್ರೆ ಆ ಮಾತು ಬೇರೆ. ಈಗ ಏಡ್ಸ್ ರೋಗ ಅಂತ ಕರೆದು ಬಿಟ್ರಿ. ಏಡ್ಸ್ ರೋಗ ಅಂದ್ರೆ ಏನಪ್ಪ? ಒಮ್ಮಿದ್ದಾಮೇಲೆ ಕ್ಷೀಣ ಹಾಕೊಂತ ತೂಕ ಕಡಿಮೆ ಹಾಕೊಂತ ಸತ್ತ ಬಿಡ್ತಾನ. ಇದು ಮೊದಲು ಇದ್ದಿಲ್ಲ ಏನು ರೋಗ, ಮೊದಲು ಇತ್ತ. ಇದು ಈ ಏಡ್ಸ್ ರೋಗಕ್ಕೆ ನಮ್ಮ ಆಯುರ್ವೇದದೊಳಗೆ ನೀವು ಇಂಗ್ಲಿಷ್ ಹೆಸರು ತಗೊಂಬಂದು ದೊಡ್ಡ ಇದನ್ನು ಮಾಡಿ ಬಂದ್ ಗಿರಾಯ್ಕ ರಕ್ತ ಸುಲಿಯೋದು ಒಂದು ಚಟ ಕಲ್ತಾರಲ್ಲ, ಈ ವೈದ್ಯರಿಗೆ ನೀವು ಮಾತಲ್ಲ. ಇದು ಓಜಕ್ಷಯ. ಈ ದೇಹದಲ್ಲಿ ಓಜಸ್ಸು ತೇಜಸ್ಸು ಅಂತ ಎರಡವ. ಏನಪ್ಪ, ಈ ಓಜಸ್ಸು ಕ್ಷಯ ಆಗ್ಲಿಕ್ಕೆ ಹತ್ತು ಅಂತಂದ್ರೆ ಅದಕ್ಕೆ ಏಡ್ಸ್ ರೋಗ ಅಂತ ಕರೀತಾರೆ. ಅದಕ್ಕೂ ಪರಿಹಾರವನ್ನು ಮೊನ್ನೆ ನಮ್ಮ ಆಯುರ್ವೇದನ ಕಂಡು ಹಿಡಿದದು. ಅದು ಬಾಕಿ ಔಷಧಕ್ಕಾಗಲಿಲ್ಲ. ಹಿಂಗ ಹಲವು ವ್ಯಾಧಿಯ ಬೀಡು, ಪಂಚಭೂತದ ನಾಡು, ಎಲವು ದೇಹವ ನೆಚ್ಚಿ ಕೆಡಬೇಡ ಮನುಜ ಅಂದ್ರೂ ಕೂಡ ಆ ಎಲಬು ದೇಹದಲ್ಲಿದ್ದುಕೊಂಡೇ ಹಲವು ಪ್ರಕಾರದಿಂದ ತನ್ನನ್ನು ತಿಳಿಯಲಿಕ್ಕೆ ಅನುಕೂಲ ವಾತಾವರಣವನ್ನು ಕಲ್ಪಿಸಿಕೊಳ್ಳುವುದೇ ಆಯುರ್ವೇದದ ಲಕ್ಷಣ. ಅವಕ್ಕೆಲ್ಲ ಯಾವ್ಯಾವ ಕೋಶಗಳಲ್ಲಿ ಏನೇನವ, ಯಾವ್ಯಾವ ಕೋಶಗಳಲ್ಲಿ ಏನೇನಾಗ್ತವ, ಅದು ದೊಡ್ಡದೊಂದು ಭಾಂಡಾರ ಆಯುರ್ವೇದ. ಇನ್ನೇನು ಬುದ್ಧನ ಕಾಲಕ್ಕೆ ಅವಾಗ ಶಸ್ತ್ರಚಿಕಿತ್ಸಾ ಇದ್ದಿಲ್ಲ ಅಂತ ಅರ್ಥ ಮಾಡಬೇಡ್ರಿ. ಈಗ ಹೇಳ್ತೀರಿ ನೀವು ಆಯುರ್ವೇದಗಳು ಬಿಟ್ರೆ ನೀವು ಯಂತ್ರಗಳ ಮುಖಾಂತರ ರೋಗಕ್ಕನ್ನು ಹಿಡಿತೀರಿ. ನೀವು ಅದು ಯಂತ್ರ ಸರಿ ತೋರಿಸ್ತು ಸರಿ, ಅದು ಹ್ಯಾಂಗ್ ತೋರಿಸಿದ್ರು ಅದ್ರ ಮೇಲೆ ಔಷಧ ಕೊಡೋರು ನೀವು, ಭಾಗ್ಯದೇ ಮಾಡೋದಿಲ್ಲ. ಎಂತೆಂಥ ವೈದ್ಯರಿದ್ರು ನಾನು ನೋಡಿದ್ದು ಹೇಳ್ತೀನಿ ನಿಮಗೆ. ತಮ್ಮ ಕೈಯಾಗಿನ ಬೆತ್ತ ಈ ಕೈಯಾಗ ಹಿಡ್ಕೊಂಡು ಇನ್ನೊಂದು ತುದಿ ಇನ್ನೊಬ್ಬನ ಕೈಯಾಗ ಕೊಟ್ಟು, ಇವತ್ತು ಅವ ಏನು ಊಟ ಮಾಡ್ಯಾನ, ಅವಾಗ ಯಾವ ರೋಗದ ಪರಿಣಾಮ ಏನಾಗ್ತದ ಎಂಬುದನ್ನ ಬರೀ ಕೋಲಿನ ಮೇಲೆ ತಿಳ್ಕೊಳ್ಳುವಂಥ ವೈದ್ಯರಿದ್ರು. ಈಗ ನಿಮ್ಮ ಯಂತ್ರ ಮಂತ್ರಗಳು ಅವು ಏನೇನೋ ಗದ್ದಲಾಗ್ತಾವ, ಆಗೋಲ್ಬೇಕ. ಒಂದು ಗಿರಾಕಿ ದವಾಖಾನೆಗೆ ಹೋತು ಅಂದ್ರೆ ಸ್ವಂತ ರೋಗ ಕಂಡು ಹಿಡಿಯೋ ಕಿಮ್ಮತ್ತ ಇಲ್ಲ. ಸಿಟ್ಟಿಗೆ ಹೇಳ್ಬೇಡ್ರಿ ನೀವು. ರಕ್ತ ಚೆಕ್ ಮಾಡಿಸ್ರಿ, ಮೂತ್ರ ಚೆಕ್ ಮಾಡಿಸ್ರಿ, ಅದನ್ನ ಚೆಕ್ ಮಾಡಿಸ್ರಿ. ಅವ ಅದನ್ನ ಚೆಕ್ ಮಾಡ್ಸಕ್ಕೆ ಇವನು ಬಾಗಿಲ್ದಾಗ ಹೋದ್ರೆ ಅವನ ಕಿಶನ ಚೆಕ್ ಆಗಿ ಹೋಗ್ತದೆ. ಅಷ್ಟೊತ್ತಿಗೆ ಅವನ 12ನೇ ರೋಗ ಹೆಚ್ಚಾಗಿರ್ತತಿ ಏನ್ರಿ. ಆಮೇಲೆ ಅವು ಏನೇನು ರಿಪೋರ್ಟ್ಸ್ ಇರ್ತಾವು ಅದ್ರ ಮ್ಯಾಗ ನಿಮಗೆ ಔಷಧ ಕೊಟ್ಟು ರಿಯಾಕ್ಷನ್ ಆಯ್ತು ಅಂದ್ರೆ ಐ ಆಮ್ ಸಾರಿ ಅಂತ. ಇದು ನಿಮ್ಮ ವೈದ್ಯಕೀಯ ಪದ್ಧತಿ. ಇಂದಿಲ್ಲ ನಾಳೆ ಆದರೂ ಕೂಡ ಭರತ ಭೂಮಿಯಲ್ಲಿ ಮತ್ತೊಮ್ಮೆ ಆಯುರ್ವೇದ ತನ್ನ ನಿಶಾನೆ ಏರಿಸೋದು ನಮಗೆ ಗ್ಯಾರಂಟಿ ಅದು. ಈಗ ಎಷ್ಟೋ ಜನರಿಗೆ ಬ್ಯಾಸರಾಗ ಗುಳಿಗಿರಿ ತಗೊಂಡು ಕೂಡಲೇ ಒಂದು ನಮೂನೆ ಆಗ್ತದ ಅಂತ ಬರ್ತಾರೆ. ಗುಳಿಗೆ ಆ ಗುಳಿಗೆ ತಗೊಳ್ಳೋ ತನಕ ಚಲೋ ಇರ್ತದ್ರಿ, ಬಿಟ್ಟು ಕೂಡಲೇ ಮತ್ತಿದು ಆಗ್ತದೆ ಅಂತ ಬರ್ತಾರೆ. ಕಾರಣ ಏನು ಅಂತಂದ್ರೆ ಅಲ್ಲಿರಬೇಕಾದ ಗುಣಮಟ್ಟದ ಒಂದು ಕಡಿಮೆತನ. ಆದ್ದರಿಂದ ಆಯುರ್ವೇದ ಭಾಳ ಶಾಣೆ ಅದು. ಜ್ವರ ಬಂದ ನೋಡ್ರಿ ಡಾಕ್ಟರ್ ಔಷಧ ಕೊಡ್ರಿ ಅಂದ ಕೂಡಲೇ ನೀವು ಯಾವುದಾದ್ರು ಒಂದು ಗುಳಿಗೆ ಕೊಡ್ತೀರಿ. ಆಯುರ್ವೇದ ಹಂಗೆ ಮಾಡೋಂಗಿಲ್ಲ. ಯಾಕೆ ಬಂದು ಅಂತ ಕೇಳ್ತದ. ಜ್ವರ ಯಾಕೆ ಬಂದು ಕಾರ್ಯಕ್ಕೆ ಔಷಧ ಕೊಡುವುದು ಅಲೋಪತಿ ಮೆಡಿಸಿನ್ ಆದ್ರೆ ಕಾರಣಕ್ಕೆ ಔಷಧ ಕೊಡುವುದು ಆಯುರ್ವೇದ. ಯಾಕೆ ಬಂತಪ್ಪ ನೆಗಡಿ? ಕಫ ವಿಕಾರೋ, ಪಿತ್ತ ವಿಕಾರೋ, ವಾತ ವಿಕಾರೋ, ಅಥವಾ ವಾತ ಪಿತ್ತ ಮಿಶ್ರಣ ಆಗ್ಯದೋ, ಅಥವಾ ವಾತ ಕಫ ಮಿಶ್ರಣ ಆಗ್ಯದೋ, ಇದರಿಂದ ಯಾವ ಜ್ವರ ಆಗಬಹುದು, ಇವೆಲ್ಲ ಪದ್ಧತಿಗಳವ. ಬೇಡ, ಆ ಲೋಕದಾಗ ಹೋದ್ರೆ ನಾನು ಹೊರಗೆ ಬರೋದಿಲ್ಲ, ನೀವು ಹೊರಗೆ ಬರೋದಿಲ್ಲ. ಈ ವಿದ್ಯೆಯನ್ನ ಸಿದ್ಧಾರೂಢರು ಯಾವಾಗ ಆ ಪಂಜಾಬ್ ವೈದ್ಯನಿಗೆ ಹೇಳಿದ್ರು, ಅವ ಅಂದ, ಧನ್ಯರು ನೀವು, ಏನೋ ನನಗೆ ಚರಕ ಮುನಿಯೇ ಭೇಟಿಯಾದಂತೆ ಆಯಿತು. ಅವಾಗೆಲ್ಲ ಇದ್ದು ರೀ. ಈಗೇನು ನೀವು ಆಪರೇಷನ್ ಮಾಡುವ ಶಸ್ತ್ರಾಸ್ತ್ರಗಳವ ಇವಿಷ್ಟು ಚಿತ್ರ ನಮ್ಮ ಗ್ರಂಥಗವು. ಇಕ್ಕಳೆ ಹೆಂಗಿರ್ಬೇಕು, ಕತ್ತರಿ ಹೆಂಗಿರ್ಬೇಕು, ಸೂಜಿ ಹೆಂಗಿರ್ಬೇಕು, ಪ್ರತಿಯೊಂದು ನಮ್ಮಲ್ಲಿ ಚಿತ್ರವು. ಅದು ಮುಂದೆ ಏನಾಯ್ತು, ಭಾರತದಿಂದ ಕಂಡಾಪಟ್ಟಿ ಗ್ರಂಥಗಳು ಹೋದವು. ಬುದ್ಧನ ಕಾಲಕ್ಕೆ ಈ ಶಸ್ತ್ರಚಿಕಿತ್ಸೆ ನಿಂತು ಹಿಂಸ ಆಗ್ತದಂತೇಳಿ ಆಮೇಲೆ ಜರ್ಮನಿಯರ ಕೈಯೊಳಗೆ ಈ ಗ್ರಂಥಗಳು ಸಿಕ್ಕು. ಅವರು ಇದಕ್ಕಾಗಿ ಸಂಸ್ಕೃತ ಅಭ್ಯಾಸ ಮಾಡಿದರು.
ಮಾಡಿ ಈ ಇನ್ಸ್ಟ್ರೂಮೆಂಟ್ಸ್ಗಳನ್ನೆಲ್ಲ ಸುಧಾರಿಸಿದ್ರು. ಅವು ಅಲ್ಲಿಂದ ಬಂದ ಕೂಡಲೇ ನಾವೇನಿದ್ವಿ, ಅವೆಲ್ಲ ಫಾರಿನ್ ಕಂಟ್ರಿಯಿಂದ ಬಂದವಪ್ಪ, ನಿಮ್ಮೋ ಯಪ್ಪ ಎಲ್ಲ ಜಗತ್ನಾಗಿರು ಸಂಪತ್ತು ವಿದ್ಯಾದ್ದು ಭಾರತೀಯ ಸಂಪತ್ತು. ಜಗತ್ನಾಗಿರುವ ವಿದ್ಯೆ ಭಾರತೀಯ ವಿದ್ಯೆ. ಇವತ್ತು ಯಾವುದೋ ನೋಡ್ರಿ, ನೀವು ರಾಸಾಯನಿಕ ವಿದ್ಯೆ ನೋಡ್ರಿ, ಇವತ್ತು ಅಣು ವಿಜ್ಞಾನ ನೋಡ್ರಿ, ಪ್ರತಿಯೊಂದು ಎಲ್ಲಿಂದ ಹೋದ್ವು ಅಂತ ಕೇಳಿದ್ರೆ ನಿಮ್ಮದ ತಗೊಂಡು ಹೋಗಿ ಸುಧಾರಿಸಿ ನಿಮಗೆ ಕೊಟ್ಟು ಅವ್ರು ದೊಡ್ಡವರಾಗ್ಯಾರ, ಹೊರತಾಗಿ ನಿಮ್ಮಂಥ ದೊಡ್ಡವರು ಯಾರೂ ಇಲ್ಲ ಹಂಗೆ ಕೇಳಿದ್ರೆ. ಇವನ್ನೆಲ್ಲ ವಿಚಾರ ಮಾಡಿ ನೋಡ್ತಿರ್ಲಿಕ್ಕಾಗಿ ಹಂಗಾರೆ ಆ ಪಂಜಾಬಿ ವೈದ್ಯ ಅವ್ರನ್ನ ಬಹಳ ಮಾನ ಮನ್ನಣೆ ಮಾಡಿ ಊಟ ಗೀಟ ಮಾಡಿಸಿ ಮುಂದೆ ಕಳಿಸ್ಯಾನ. ಕಾಶಿ ಕ್ಷೇತ್ರಕ್ಕೆ ಬಂದ್ರಪ್ಪ ಅವರು. ನಮಗೆ ಅಲ್ಲಿಗೆ ಬರಬೇಕಾಗಿದೆ. ಕಾಶಿ ಕ್ಷೇತ್ರಕ್ಕೆ ಬಂದರು. ಅಲ್ಲೊಂದು ನಾರಾಯಣ ದೇವರ ಗುಡಿಯೊಳಗೆ ಆರಾಮ ಹೋಗಿ, ಯಾರೂ ಇದ್ದಿಲ್ಲ ಅಲ್ಲೇ, ಸೋಮನ ಕುಂತರು ಸಿದ್ಧಾರೂಢರು. ಅಲ್ಲೇ ಒಂದಿಷ್ಟು ಮಂದಿ ಶಾಸ್ತ್ರಿಗಳು ಬಂದರು. ಶಾಸ್ತ್ರಿಗಳು ಅವ್ರು ಹಂಗ ಬರಲಿಲ್ಲ, ತಮ್ಮ ಶಿಷ್ಯರನ್ನ ಕರ್ಕೊಂಡು ಬಂದರು. ಬಂದು ಅವ್ರು ಏನು ಶುರು ಮಾಡಿದ್ರು ಅಂದರೆ ನ್ಯಾಯಶಾಸ್ತ್ರವನ್ನು ಪ್ರಾರಂಭ ಮಾಡಿದ್ರು, ಹೇಳಕ್ಕೆ ಶುರುವಾತು. ದ್ರವ್ಯ ಗುಣ ಕರ್ಮ ಇವುಗಳನ್ನೆಲ್ಲ ಹೇಳಲಿಕ್ಕೆ ಶುರುವಾತು. ಅವು ಆಯುರ್ವೇದಕ್ಕೆ ಮೊದಲು ಬಂದ್ಬಿಟ್ಟವು. ದ್ರವ್ಯ ಗುಣ ವಿಜ್ಞಾನ ಇವನ್ನೆಲ್ಲ ನೋಡಿದ್ದಾದ್ರೆ ದ್ರವ್ಯದ ಸ್ವಭಾವ ಏನು, ದ್ರವ್ಯದಿಂದಾಗುವ ಪರಿಣಾಮ ಏನು, ಗುಣ ಅಂದ್ರೇನು, ಕರ್ಮ ಅಂದ್ರೇನು, ಇವಕ್ಕೆಲ್ಲ ಒಂದು ಚೌಕಟ್ಟದ ಇದು. ಅವರು ಸಾಕಷ್ಟು ವಾದಿಸಿ ಆ ಪ್ರಮಾಣಕ್ಕೆ ಮತ್ತೊಂದು ಪ್ರಮಾಣ, ಮತ್ತೊಂದು ಪ್ರಮಾಣಕ್ಕೆ ಮತ್ತೊಂದು ಪ್ರಮಾಣ, ಈ ಪ್ರಮಾಣ ಖಂಡನ ಮಾಡಬೇಕಾದ್ರೆ ಮತ್ತೊಂದು ಪ್ರಮಾಣ, ಆ ಪ್ರಮಾಣ ಹೇಳೋ ಮುಂದೆ ಮತ್ತೊಂದು ಸಂಶಯ, ಆ ಸಂಶಯ ಪರಿಹಾರ ಮಾಡಬೇಕಾದ್ರೆ ಮತ್ತೊಂದು ಸಮಾಧಾನ, ಹಿಂಗೆಲ್ಲ ಮಾಡ್ತಾ ಬಂದ ಕೂಡಲೇ ಅವಾಗ ಸಿದ್ಧಾರೂಢರಂದ್ರು, ಈ ದ್ರವ್ಯ ಗುಣ ಕರ್ಮ ಅಂತಿಷ್ಟ ತನಕ ನೀವು ವಾದಿಸಿದ್ರಲ್ಲ, ಇವು ನಿಮ್ಮನ್ನು ತಿಳಿತಾವೋ ನೀವು ಇವನ್ ತಿಳಿತೀರೋ ಅಂತ ಕೇಳಿ. ಒಂದವರ್ತಕ್ಕ ದ್ರವ್ಯ ಗುಣಕರ್ಮಗಳನ್ನ ನೀವು ತಿಳಿತೀರೋ, ಸುಮ್ಮನಾಗಿ ಇಲ್ಲ ನಾವೇ ಅವುಗಳನ್ನು ತಿಳಿಯುತ್ತೇವೆ, ಯಥಾರ್ಥ ಅಲ್ಲ. ತಿಳಿಯುವವರು ನೀವು ಯಾರು? ತಿಳಿಯುವ ನೀವು ಬ್ರಹ್ಮವೇ ಇದ್ದೀರೇ ಹೊರತು ನೀವು ದ್ರವ್ಯ ಗುಣ ಸ್ವಭಾವವಲ್ಲ. ತಿಳಿಯುವುದು ಯಾವಾಗಲೂ ಚೈತನ್ಯವಿದೆ, ತಿಳಿಸಿಕೊಳ್ಳುವುದೆಲ್ಲವೂ ಜಡವಿದೆ. ಜಡದ ಬಗ್ಗೆ ವಿಚಾರ ಮಾಡಿ ಆಯುಷ್ಯ ಕಳೆದರೆ ಹೊರತಾಗಿ ಚೈತನ್ಯದ ಬಗ್ಗೆ ವಿಚಾರ ಮಾಡಿ ಆಯುಷ್ಯ ಕಳೀಲಿಲ್ಲ. ಎಂಥ ದಡ್ರು ನೀವು ಅಂತಂದು ಕೂಡಲೇ ಆ ಮಹಾದೇವ ಶಾಸ್ತ್ರಿ ಅಂತೇನಿದ್ದ ಬಹಳ ಪರಿಣಾಮ ಆಗಿ ನಾವು ಸುಮ್ಮನೆ ವಾದ ತರ್ಕಗಳಲ್ಲಿ ಕಾಲ ಕಳೆದ್ವಿ. ನಮ್ಮನ್ನು ಉದ್ಧಾರ ಮಾಡು ಮಾರಾಯ, ನೀನು ಯಾವ ಪುಣ್ಯಾತ್ಮನೂ ನಮಗೆ ಗೊತ್ತಾಗಲಿಲ್ಲ, ನೀ ಸಾಕ್ಷಾತ್ ಬೃಹಸ್ಪತಿ ಅಂತ ಸಿದ್ಧಾರೂಢರನ್ನ ಎಲ್ಲರೂ ನಮನಗೈದು ಅಲ್ಲಿಂದ ಎದ್ದು ಹೋದ್ರು. ಅವ್ರ ಶಿಷ್ಯರು 3 ಮಂದಿ ಮುಂದ್ಕತ ಹೋಗಿ ಹೊಳ್ಳಿ ಬಂದ್ರು. ಅವ್ರು ಎದಕ್ ಬಂದ್ರು ಅಂದ್ರೆ, ನೋಡೇ ಬಿಡು ನಡಿ ಅವನ್ನಂದ್ರು. ಈ ಪಾಂಡಿತ್ಯದ ಹುಚ್ಚು ದೊಡ್ಡ ಹುಚ್ಚು ರೀ. ನಮಗೇನಾರು ಒಂದು ತಿಳಿದದ ಎಂಬುದು ನಮ್ಮ ತಲೆಯಾಗ ಬಂತು ಅಂದ್ರೆ ನಮ್ಮನ್ನು ಉದ್ಧಾರ ಮಾಡಕ್ಕೆ ಯಾವ ಬ್ರಹ್ಮಗೂ ಸಾಧ್ಯ ಇಲ್ಲ, ಎಂದೆಂದೂ ಆಗಬಾರ್ದು. ನಾ ಶಾಣೆ, ನಾ ಪಂಡಿತ, ನಾ ತಿಳ್ಕೊಂಡೀನಿ, ನನ್ನಂಥವ್ರು ಯಾರೂ ಇಲ್ಲ ಎಂಬು ದೆವ್ವ ಬಡಿತು. ಆ ದೆವ್ವ ಅವನ್ ತಿಂದ ಹೋಗ್ತದ ಹೊರತು ಸುಮ್ಮನೆ ಎಂದು ಬಿಡುವುದಿಲ್ಲ. ಹಂಗ ಆ 3 ಮಂದಿ ಪಂಡಿತರು ಬಂದು ಕೂಡಲೇ ಸಿದ್ಧಾರೂಢರಂದ್ರು, ಅಲ್ಲೋ ಹುಚ್ಚರ, ತರ್ಕನ್ಯಾಯಗಳ ಬಹುಚರದಿ ತಾನಧ್ಯಯನವನ್ನು ಮಾಡಿರುವ ಜ್ಞಾನಿಯು ಬ್ರಹ್ಮ ರಾಕ್ಷಸನಹನು. ಹುಚ್ಚರ, ಇನ್ನೊಬ್ಬರು ಮನಸ್ಸಿಗೆ ನೋವು ಮಾಡುವುದು, ಇನ್ನೊಬ್ಬರು ಹೃದಯ ನೋಯಿಸುವುದು, ಇನ್ನೊಬ್ಬರಿಗೆ ಸಿಕ್ಕಾಬಟ್ಟಿ ಮಾತಾಡುವುದು, ಸಭೆಯಲ್ಲಿ ಇನ್ನೊಬ್ಬರನ್ನ ಖಂಡನ ಮಾಡುವುದು, ಇವು ಏನವ? ಇವು ನೀವು ಪುಣ್ಯ ಅಂತ ತಿಳ್ಕೊಂಡಿರ್ಬೇಕು. ನಾವು ಬಹಳ ಓದಿವಿ ಅಂತ ತಿಳ್ಕೊಂಡು ಹೇಳಿ ನೀವು ಇನ್ನೊಬ್ಬರ ಮನಸ್ಸನ್ನು ನೋಯಿಸುವ ಮಹಾಪಾಪವನ್ನು ಆಚರಿಸ್ತಾ ಇದ್ದೀರಿ. ಹೇಳಿದ್ನಲ್ಲ, ಗುರು ಗೋವಿಂದ ಭಟ್ರು ಕಳಸದಲ್ಲಿದ್ದಾಗ ರಾಮಾಚಾರಿ ಅಂತ ಹೇಳಿ ಕುಂದಗೋಳದ ಮಹಾಪಂಡಿತ, ಅವ ವಾದ ತರ್ಕ ಶಿಕ್ಷಾ ಕಲ್ಪ
ಇವನ್ನೆಲ್ಲ ಅಭ್ಯಾಸ ಮಾಡಿದ್ದ. ಕಾಶಿ ಒಳಗೆ 12 ವರ್ಷ ಇದ್ದ. ಅಭ್ಯಾಸ ಮಾಡಿ ಬಂದಿರತಕ್ಕಂಥ ಅವನಿಗೆ ಏನನಿಸ್ತು ಅಂದ್ರೆ ಬರೀ ವಾದ ಮಾಡಬೇಕು, ಎಲ್ಲರನ್ನು ಗೆಲ್ಲಬೇಕು ಅಂತ ಒಂದು ಚಟ. ಬಹಳ ಮಂದಿ ಪಂಡಿತರನ್ನ ಸಭೆಯಲ್ಲಿ ಮುಖಭಂಗಿಗಳನ್ನು ಮಾಡಿದ. ಅವಾಗನಿಷ್ಟಂತ ಕಳಸದಾಗ ಒಬ್ಬ ಮದಾನ ಗೋವಿಂದ ಭಟ್ಟ ಅಂತ ಹೇಳಿ, ಅವನೊಬ್ಬನ ಬರೋಬ್ಬರಿ ಸೋಲಿಸಿದ್ರೆ ನನಗೆ ಇನ್ನೇನು ಉಳಿದಂಗೆ ಆಗಲಿಲ್ಲ. ಈ ನಾಡಿನೊಳಗೆ ನನ್ನ ಬಿಟ್ಟರೆ ಇನ್ಯಾರೂ ಜ್ಞಾನಿಗಳೇ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಅವಂಗಾತ. ಕಳಸಕ್ಕೆ ಹೋದ. ನಮ್ಮ ಗೋವಿಂದ ಭಟ್ರು ಒಂದು ಹರಕು ಪಂಜಿ, ಮೈ ಮೇಲೆ ಒಂದು ಪಂಜಿ, ಒಂದು ಎಂದಿಂದೋ ಒಂದು ಚಾಪೆ ಹಾಸಿಕೊಂಡು ಕುಂತಿದ್ರು. ಸದಾ ಬ್ರಹ್ಮಜ್ಞಾನಿಗಳು, ಅವ್ರಿಗೆ ಯಾವುದು ಬೇಕಾಗಿತ್ತು? ಇವ ಹೋಗಿ ವಿನಯರೇ ಇಲ್ಲಲ್ಲ, ಏನು ಸ್ವಲ್ಪ ಮಾತಾಡೋ ಪದ್ಧತಿಯರೇ ಬೇಕಲ್ಲ. ಗೋವಿಂದ ಅಂದ್ರೆ ನೀನೇನ ಅಂದ. ತಪಸ್ಸಿನ ಮಹಾ ಬೆಂಕಿಯದು. ದೇವಿ ಉಪಾಸಕ, ಜಗಜ್ಜನನೆಯ ಸಾಕ್ಷಾತ್ಕಾರ ಹೊಂದಿರತಕ್ಕಂಥ ಮಹಾಪುರುಷ. ಯಾಕಪ್ಪ ಅಂದ್ರವ್ರು, ಇಲ್ಲ ನಿಂದ ಬಾಳ್ ಹೇಳ್ತಾರ ಮಂದಿ, ನಿನ್ನ ಕೂಡ ಒಂದಿಷ್ಟು ವಾದ ಮಾಡ್ಬೇಕಂತ ಬಂದೀನಿ ಅಂದವ. ಅಂದ ಕೂಡಲೇ ಗೋವಿಂದ ಭಟ್ರಂದ್ರು ಮಾಡಿ ಅಂತ, ಈಗ ಲಘು ಮನೆಗೆ ಹೋಗೋದು. ಮನೆಗೆ ಹೋಗು, ಇನ್ನು 3 ತಾಸಿಗೆ ನಿನ್ನ ಮರಣದ, ನಿನ್ನ ದುರ್ಮರಣ ಆಗ್ತದೆ. ದುರ್ಮರಣವಾಗಿ ನೀ ಬ್ರಹ್ಮರಾಕ್ಷಸ ಆಗ್ತಿದೆ. ಬ್ರಹ್ಮರಾಕ್ಷಸ ಆಗಿ ನಿನ್ನ ತಮ್ಮಗ ನೀ ಬಡ್ಕೊಂತೀರಿ. ಇಡೀ ವಂಶವೇ ಅಲ್ಲೋಲ ಕಲ್ಲೋಲ ಆಗಿ ಹೋಗ್ತದೆ. ಕಡೆಗೊಬ್ಬ ಮಹಾಪುರುಷ ಅಜಾತಗುರು ನಾಗಲಿಂಗ ಸ್ವಾಮಿ ಅಂತ ಬರ್ತಾರೆ. ಅವರಿಂದ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಹೊರತು ಅಲ್ಲಿ ತನಕ ಆಗುವುದಿಲ್ಲ. ಲಗುನು ಹೋಗು ಮನೆಗೆ ಇಷ್ಟ ಅಂದ್ರು. ಲಗುನು ಹೋಗು ಮನೆಗೆ ಅಂದ ಕೂಡಲೇ ಅಂತ ಪಂಡಿತ, ನಾ ಪಂಡಿತ ಅಂತ ತಿಳ್ಕೊಂಡಿದ್ದ, ಮರಣಾಗ್ತದ ಎಂಬ ಶಬ್ದ ಕೇಳಿದ ಕೂಡಲೇ ಅವನ ಅಹಂಕಾರ ಜರ್ನ ಇಳಿತು. ಓಡ್ಕೊಂತ ಕುಂದುಗೊಳಕ್ ಬಂದ. ಬಂದವನ ಏನೂ ವಿಚಾರ ಮಾಡಲಿಲ್ಲ. ತಾನ ಸ್ವಂತ ಹಗ್ಗ ತಗೊಂಡು ಉರ್ಲು ಹಾಕೊಂಡ. ಮಹಾತ್ಮರ ಶಾಪ ಕಡನ ಆಗುವಂಗಿಲ್ಲದು. ಉರ್ಲು ಹಾಕೊಂಡು ಸತ್ತ ಬ್ರಹ್ಮರಾಕ್ಷಸ ಆದ. ಬ್ರಹ್ಮರಾಕ್ಷಸ ಆಗಿ ಅವನ್ ತಮ್ಮಗ ಬಡ್ಕೊಂಡು ನೋಡ್ರಿ. ಎಲ್ಲ ಯಂತ್ರ ಮಂತ್ರ ತಂತ್ರ, ದೆವ್ವ ಬಿಡಿಸೋರು, ಪಿಶಾಚಿ ಬಿಡಿಸೋರು, ಬ್ರಹ್ಮರಾಕ್ಷಸ ಬಿಡಿಸೋರು, ಕಂಡಾಬಿಟ್ಟಿ ಮಂದಿ ಪಂಡಿತರೆಲ್ಲ ಬಂದು ಪ್ರಯತ್ನ ಮಾಡಿದ್ರು ಆಗಲಿಲ್ಲ. 12 ವರ್ಷ ಇತ್ತದು. ಅಕಸ್ಮಾತ್ ನಾಗಲಿಂಗ ಸ್ವಾಮಿಗಳು ಕುಂದಗೋಳದಲ್ಲಿ ಹಾದು ಬರುವ ಹೊತ್ತಿನೊಳಗೆ ಇನ್ನು ಉಳಿಯುವುದಿಲ್ಲ ಹುಡುಗ ಸತ್ತು ಹೋಗ್ತಾನಂತ ಹೇಳಿ ಅವನ ಹಾಸಿಗೆ ಬಿಟ್ಟು ಕೆಳಗೆ ಹಾಕಿ ಮಂದೆಲ್ಲ ಹತ್ಕೊಂತ ನಿಂತಿದ್ರು. ನಾಗಲಿಂಗಪ್ಪನವ್ರು ಹೋದ್ರಂತ. ಯಾಕೋ ಇಷ್ಟು ಬಂದು ಕೂಡಿರಿ ಅಂತ ಕೇಳಿದ್ರು. ಇಲ್ರಿ ಹುಡುಗ ಸಾಯಕ್ ಹಚ್ಚಾನ. ಯಾಕ? ಬ್ರಹ್ಮ ರಾಕ್ಷಸ ಬಡ್ಕೊಂಡದ ಇವಾಗ. ಹೌದಾ? ನಮ್ಗೆ ದೆವ್ವ ಬಿಡ್ಸಕ್ ಬರ್ತದಪ್ಪ ಅಂದ್ರು. ಅವಾಗೇನ್ ಬರುದಿಲ್ಲ, ನಮ್ಗೆ ದೆವ್ವ ಬಿಡಿಸ್ಲಿಕ್ಕೆ ಬರ್ತದಪ್ಪ. ಮಾರಾಯ ಬಿಡಿಸಿ ನೋಡೋ ಯಪ್ಪ ಒಂದಿಟ್ಟು ಅಂದ್ರು. ಮಂದಿ ಸರಿಸಿ ಮುಂದೆ ಹೋದ್ರು. ನೋಡ್ರಿ ಬರ್ರಿಯಪ್ಪ ನಮಸ್ಕಾರ ಅಂತದು. ಬರ್ರಿಯಪ್ಪ ನಮಸ್ಕಾರ, ನಿಮ್ಮ ದರ್ಶನ ಆಗಲಂತ ಕಾಯ್ಕೊಂತ ಇದ್ದೆ. ಇಂದಿಗೆ 12 ವರ್ಷ ಆತು. ನನಗೆ ಗುರು ಗೋವಿಂದರ ಶಾಪ ಆತು. ನಾನು ಪಂಡಿತ ಎಂಬ ಅಹಂಕಾರದಿಂದ ಮಹಾತ್ಮರಿಗೆ ಮಾತನಾಡಿದ ಆ ಮಾತಿನ ಪರಿಣಾಮ ನನ್ನನ್ನ ಈ ಗತಿಗೆ ತಂತು. ನನ್ನ ಉದ್ಧಾರ ಮಾಡು ತಂದೆ, ನನ್ನ ಗುರ್ತು ಸಿಕ್ತೇನ್ ನಿನಗೆ ಅಂತ ಕೇಳಿದ್ರು ನಾಗಲಿಂಗಪ್ಪನವರು. ಯಪ್ಪ ನೀನು ಅಜಾತ ಗುರು ನಾಗಲಿಂಗ, ನಿನ್ನ ಗೊತ್ತು ಹಿಡಿಬೇಕಂತ ನಾ ಕುಂತೀನಿ, ನಿನ್ನ ಗೊತ್ತು ಹಿಡಿದ ನಾ ಕೂಗೀನಿ, ನನ್ನ ಉದ್ಧಾರ ಮಾಡು ಅಂದಾಗ ನಾಗಲಿಂಗಪ್ಪನವರು ದುರ್ಗಾಮಂತ್ರವನ್ನ ಅಲ್ಲಿ ಪ್ರಯೋಗ ಮಾಡ್ಯಾರ. ದುರ್ಗಾಮಂತ್ರ ಪ್ರಯೋಗ ಮಾಡಿದ ಮೇಲೆ ಅದು ಹೇಳ್ತು, ಇನ್ನ ಬಿಟ್ಟು ಹೋಗ್ತೀನಿ ಅಂತ. ಹಂಗಾಗಂಗಿಲ್ಲ ಅಂದ್ರು. ಹೋದ್ರೂ
ನಿನಗೆ ಈ ಜನ್ಮದಲ್ಲಿ ಮೋಕ್ಷ ಅಂತೂ ಆಗುವುದಿಲ್ಲ. ಕೆಲ ದಿವಸ ನೀ ಅಂತರ್ಪಿಶಾಚಾಗಿ ತಿರಬೇಕು, ಯಾರ ಮೈಯೊಳಗೂ ಪ್ರವೇಶ ಆಗಬಾರದು. ಮುಂದಿನ ಜನ್ಮದಲ್ಲಿ ನೀನು ಮಹಾತ್ಮರ ಸೇವಾದಿಗಳನ್ನು ಮಾಡೇ ಈ ಪಾಪ ಕಳ್ಕೋಬೇಕು ಹೊರತು ಮಹಾತ್ಮರ ಪಾದ ಸೇವಾ ಮಾಡಲಿದ್ರೆ ಈ ಪಾಪ ನಿವೃತ್ತಿ ಆಗುವುದಿಲ್ಲ ಅಂತ ತಿಳ್ಕೊಂಡು ಹೇಳಿ ಅದಕ್ಕೆ ಆಜ್ಞೆ ಮಾಡಿ ಕಳಿಸಿದ್ರು ಅಂತ ನಾಗಲಿಂಗ ಸ್ವಾಮಿಗಳ ಪುರಾಣದಲ್ಲಿ ಬರ್ತದೆ. ಇದನ್ನ ಯಾಕೆ ಹೇಳ್ಬೇಕು ಅಂದ್ರೆ ಅಂತಾರ ಅಪ್ಪವ್ರ ಸಿದ್ಧಾರೂಢರು ತರ್ಕ ನ್ಯಾಯಗಳನ್ನು ಬಹು ಅಧ್ಯಯನ ಮಾಡಿದವನು ಇಲ್ಲಿ ಇನ್ನೊಬ್ಬರ ಮನಸ್ಸು ನೋಯಿಸಿ ಬ್ರಹ್ಮರಾಕ್ಷಸ ಆಗ್ತಾನೆ ಹೊರತಾಗಿ ಅವನಿಗೆ ಧನ್ಯತೆ ಎಂಬತಕ್ಕಂಥದ್ದು ಬರುವುದಿಲ್ಲ ಅಂತಾರೆ. ಇಡುತ್ತಮವನೋದಲ್ಕೆ ಗರ್ವವ ಬೆಳಸಿ ಬರಲದರಿಂದವಾದವ ಬಿಡದೆಗೆಯಲು ನಾನು ಸೋತರೆ ಕಷ್ಟವತೆಯಲು ಒಡನೆ ತಾಂಗಲಿಯಲ್ಗೆ ವಾದಿಗೆ ತರುತರರ ಕಷ್ಟವರು ತಾನ ಕನಸವದು ನಿಜವಿಂತು ಪರರಿಗೆ ತಾಪ ತಾಂ ಕೊಡಲು ತಾಪ ತಾಂ ಕೊಡಲು. ನೋಡಪ್ಪ, ವಾದ ಮಾಡೋಣದ್ರಿಂದ ವಾದ ಮಾಡೋ ಸೋತ್ರೂ ಕಷ್ಟ, ಪ್ರತಿವಾದಿಗೂ ಕಷ್ಟ. ಇಬ್ಬರ ಪೈಕಿ ಒಬ್ಬರದ ಮನಸ್ಸು ನೋಯ್ಬೇಕಲ್ಲ, ಹಿಂಗ್ಯಾಕೆ ಹೋಗ್ತದೆ. ಅದಕ್ಕೆ ತತ್ವಜ್ಞಾನಿಗಳು ಸಿದ್ಧಾರೂಢರಂಥ ಮಹಾತ್ಮರು ಯಾವ ಗದ್ದಲಕ್ಕೂ ಹೋಗಲಿಲ್ಲ. ಹುಬ್ಬಳ್ಳಿಗೆ ಬಂದ ಮೇಲೆ ಬಹಳ ಜನರು ಸಿದ್ಧಾರೂಢರ ಬಗ್ಗೆ ಕೊಂಡಾಡುವುದು, ಅವ್ರನ್ನ ಸ್ತೋತ್ರ ಮಾಡುವುದು, ಭಜಿಸುವುದು ಇದನ್ನೆಲ್ಲ ಕೇಳಿ ಪುಣೆಯಿಂದ ಒಬ್ಬ ನ್ಯಾಯಶಾಸ್ತ್ರವಾದಿ, ಚಲೋ ನೈಯಾಯಿಕ ಮತವನ್ನು ಅಭ್ಯಾಸ ಮಾಡಿರ್ತಕ್ಕಂಥ ಅವ ದೊಡ್ಡ ವಕೀಲ. ಅವ್ರಿಗನಿಷ್ಟಂತ ಹುಬ್ಬಳ್ಳಿ ಜನರು ಬಹಳ ದಡ್ರಿದ್ದಾರೆ, ಏನು ಓದ್ಯಾನವ, ಏನ್ ತಿಳ್ಕೊಂಡಾನ, ಯಾವ ಕಾಲೇಜಿಗೆ ಹೋಗ್ಯಾನ, ಎಷ್ಟು ಅಭ್ಯಾಸ ಮಾಡ್ಯಾನ, ಇಂಥ ಹುಚ್ಚಿಗೆ ಮಂದಿ ನಮಸ್ಕಾರ ಮಾಡ್ತಾರಂದ್ರೆ ನಮ್ಮ ಜನರಿಗೆ ಬುದ್ಧಿ ಇಲ್ಲ ಅಂದವ. ಬುದ್ಧಿ ಇಲ್ಲ, ಸ್ವತಃ ನಾನು ಹೋಗಿ ಅವನು ವಾದ ಮಾಡಿ ಅವನು ಸೋಲಿಸಿ ಇನ್ನೊಮ್ಮೆ ಅವ ಹುಬ್ಬಳ್ಳಿ ಕಾಲಿಟ್ಟಿರಬಾರ್ದು, ಹಾಗೆ ಮಾಡ್ಬೇಕು ಅಂತ ಬಂದ. ಅಪ್ಪ ಅವರು ಸುಮ್ಮನೆ ಬಯಲಾಕ್ ಕುಂತಿದ್ರು. ಇವ ಹೋದ, ನಮಸ್ಕಾರನೂ ಮಾಡ್ಲಿಲ್ಲವ, ಮತ್ತ ಅಗದಿ ಏನು ಶಾಸ್ತ್ರ ಪ್ರವೃತ್ತಿಯಿಂದ ಕಾಲಾಗಿನ ಬೂಟು ಬಿಚ್ಚಲಿಲ್ರಿ ಅವ. ಸಿದ್ಧ ಅಂದ್ರ ನೀನೇನು ಇಷ್ಟು ಸೊಪ್ಪು ಬರ್ತೈತಿ ಅದಕ್ಕೆ. ನಾನು ಪಂಡಿತ ಅಂಬು ಭ್ರಮ ಬಡ್ಕೊಂತು ಅದು ಇನ್ನೊಬ್ಬರು ಹೃದಯ ನೋಯಿಸಿದ ಶಾಪ ತಗೊಂಡಿತ ಹೊರತು ಅನುಗ್ರಹ ಪ್ರಾಪ್ತ ಆಗುದಿಲ್ಲ. ಸಿದ್ಧ ಅಂದ್ರೆ ನೀನೇನು ಅಂದ ಕೂಡಲೇ ಅಪ್ಪ ಅವ್ರಂದ್ರಂತೆ ಜಗತ್ ಅಂತರಪ್ಪ. ಇಲ್ಲಿ ನಿಮ್ಮ ವಾದ ತರ್ಕ ಏನ್ ಮಾಡ್ಬೋದು? ಸಿದ್ಧ ಅಂದ್ರೆ ನೀನೇನೋ ಅಂದ್ರೆ ಜಗತ್ ಅಂತರಪ್ಪ. ಜಗತ್ತು ಹ್ಯಾಂಗ್ ಹುಟ್ಟಿತು ಅಂತ ತರ್ಕ ಮಾಡಿದವ. ಸಿದ್ಧಾರೂಢ ಉತ್ತರ ಕೊಡ್ಲಿಲ್ಲ, ಬದಲಾಗಿ ಬರೇ ನಕ್ರು. ಇವ್ರು ನಗುದ್ ನೋಡಿ ಅವ್ಗೆ ಸುಮಾರಾತು. ಯಾರಿಗೆ? ಆ ಪಂಡಿತನಿಗೆ ಸುಮಾರಾಗಿ. ಯಾಕೆ ನಗ್ತಿದಿ, ಏನ್ ಹಂಗ ನಕ್ರ ಅಂದ. ಇಲ್ಲಪ್ಪ, ಯಾವುದು ಬ್ರಹ್ಮದಲ್ಲಿ ಇಲ್ಲ, ಅದು ಹ್ಯಾಂಗ್ ಹುಟ್ಟಿತು ಅಂತ ಕೇಳಿದಲ್ಲ, ಅದಕ್ಕೆ ನಗಿ ಬರದ ಮತ್ತೆ ಒಳಗೆ ಬಂದಿತ್ತ ತಮ್ಮ. ಯಾವುದು ಬ್ರಹ್ಮದಲ್ಲಿ ಅಭಾವದ, ಅದಕ್ಕೆ ಹುಟ್ಟುವಿಕೆನೂ ಇಲ್ಲ, ಅದಕ್ಕೆ ಪ್ರಳಯನೂ ಇಲ್ಲ. ಇಷ್ಟೊಂದು ಕೂಡಲೇ ಅವ್ರ ಮುಂದೆ ನಿಂತಿದ್ನಲ್ಲ, ಆ ಗಾಳಿ ಬಡಿದ ಪರಿಣಾಮ ಒಂದು, ಸಿದ್ಧಾರೂಢರ ವಾಣಿಯಿಂದ ಬಂದಿರುವ ಆಶೀರ್ವಾದ ರೂಪ ಉತ್ತರ ಒಂದು, ಇದ್ರ ಪರಿಣಾಮ ಅವನ ಮೇಲೆ ಆಗಿ ಕಾಲಾಗಿನ ಬೂಟು ಬಿಚ್ಚಿ ಒಗೆದು ಸಿದ್ಧಾರೂಢರನ್ನ ಎತ್ತಿಕೊಂಡು ಹೆಗಲ ಮೇಲೆ ಕೂಡ್ರಿಸಿಕೊಂಡು ಆ ವಕೀಲ ಅದ ಬಯಲೊಳಗನ ಥೈ 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 ಕುಂಡುದ. ಸಿದ್ಧ, 3 ಕಣ್ಣು ಮರೆಯಿಸಿಕೊಂಡು 2 ಕಣ್ಣಿನಿಂದ ಬಂದ ಪರಮಾತ್ಮ ನೀನು. ನಾನು ಮಹಾ ಅಪರಾಧಿ, ನಾನು ಮಹಾಶಾಠ್ಯ, ನಾನೇನೋ ಅಲ್ಪಬುದ್ಧಿಯಿಂದ ನಿನ್ನನ್ನು ಏನೋ ತಿಳ್ಕೊಂಡು ಇಲ್ಲಿಗೆ ಬಂದು ವಾದಿಸಿದೆ. ನನ್ನ ಅಪರಾಧ ಕ್ಷಮ ಮಾಡಿ ನನ್ನ ವಂಶ ಉದ್ಧಾರ ಮಾಡುವಂತ ಕೇಳ್ಕೋಬೇಕಾತು.
ಅದಕ್ಕೇನು ಅದಕ್ಕೆ ಮಹಾತ್ಮರು ಯಾವ ಗಲಾಟೆಗೂ ಹೋಗುವುದಿಲ್ಲ. ಏನ್ ಮಾಡೋದು ತಗೊಂಡು ಈಗ ನೋಡ್ತಿದ್ವಿ ಆ ಗ್ರಂಥದಲ್ಲಿ ಇಷ್ಟನೇ ಪುಟದಲ್ಲಿ ಇಷ್ಟನೇ ಶ್ಲೋಕದಲ್ಲಿ ಇಷ್ಟನೇ ಚರಣದಲ್ಲಿ ಈ ಒಂದು ವಚನವನ್ನ ಈ ಪ್ರಕಾರ ಅಂದಿದ್ದಾರೆ. ಇದನ್ನು ಯಾಕೆ ಅಂದಿದ್ದಾರೆ ಅಂದ್ರೆ ಈ ಗ್ರಂಥದ ಆಧಾರ ಇನ್ನೊಂದು ಗ್ರಂಥದಲ್ಲಿದೆ. ನಿಮ್ಮಪ್ಪನ ತಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋದು, ತನಗೂ ತಿಳಿಯಂಗಿಲ್ಲ, ಮಂದಿಗೆ ತಿಳಿಯಂಗಿಲ್ಲ. ಇವುಗಳಿಂದ ಆಗುವ ಪ್ರಯೋಜನ ಏನು ಅಂದ್ರೆ ಅಪ್ರಯೋಜನವೇ ಹೊರತಾಗಿ ಪ್ರಯೋಜನ ಎಂಬುದೇ ಇಲ್ಲ. ಅದಕ್ಕಂತಾರೆ ತಾಪವಧುನಿಗೆ ಪೇಕ್ಷಿತವರು ಪಾಪವೆನಿಸುತ್ತಿರಲು ದೇವನ ಶಾಪದಿಂದ ಬ್ರಹ್ಮರಾಕ್ಷಸನವುದೇ ನಿಜವೆನಲು ಚಿತ್ತನ ನುಡಿಗೆ ಮೂವರು ಕಾಪಚಿಕರಾವೆನ್ನಿ ಪಾಪ ಪೋಗುವ ಜಂತು ಗುರುವೇ ಎಂದು ಬಾಗಿದರು ಎಂದು ಬಾಗಿದರು. ಆ 3 ಮಂದಿ ಉದ್ಧಟರು ಕೈ ಮುಗಿದು ನಿಂತು ಕೇಳ್ತಾರೆ, ಹೇ ಮಹಾತ್ಮ, ಸಮಯೋಚಿತವಾದ ಉಪದೇಶವನ್ನು ಮಾಡಿದಿ, ನಾವು ಧನ್ಯರಾದೆವು. ಎಷ್ಟೋ ಜನರ ಮನಸ್ಸು ನೋಯಿಸಿವಿ, ಎಷ್ಟೋ ಜನರನ್ನು ಸಭೆಯಲ್ಲಿ ಖಂಡನ ಮಾಡಿವಿ, ಏನೇನೋ ಮಾಡಿವಿ. ನಮ್ಮ ಅಪರಾಧವನ್ನು ಮನ್ನಿಸು, ನಮ್ಮ ಪಾಪ ಹ್ಯಾಂಗ ಹೋದೀತು ಅಂತ ಕೇಳಿದಾಗ ಸಿದ್ಧಾರೂಢರು ಅವರೆಲ್ಲರನ್ನು ಮ್ಯಾಲೆ ಎತ್ತಿ ಅವರಿಗೆ ತತ್ವಮಸಿ ಮಹಾವಾಕ್ಯವನ್ನ ಉಪದೇಶ ಮಾಡಲಾಗಿ ಧನ್ಯರಾದೆವು ಎಂಬುದಾಗಿ ಅಪ್ಪಣೆ ಕೊಂಡು ಅವರು ಅಲ್ಲಿಂದ ನಿರ್ಗಮನ ಮಾಡ್ತಾ ಇದ್ದಾರೆ. ಬಳಿಕ ಪರಮಾವಧೂತನು ಕಳಿದನಲ್ಲಿ ಬಸವ ದುರ್ಗ ಒಳವರಾಮದ ಚವಕಿ ಮೀಂಡವು ಸತ್ಯಡೋಲಾರ್ಥ ಹಳೆಯ ಬಂದೆ ಕಾದಿಘಾಟಂ ಗಳನ್ನು ಮತ್ತಲ್ಲಿರುವುದೇ ಕುಲಗಳನ್ನು ಮೂರ್ತಿಗಳನ್ನು ನಡೆನೋ ದುಡ್ಡ ಮಲ್ಲಿಂಗ ಕಾಶಿ ಕ್ಷೇತ್ರದಲ್ಲಿ ಏನೇನವ ಎಲ್ಲ ಚೌಕಿಗಳನ್ನು ನೋಡ್ತಾ 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 ಸಂಚಾರ ಮಾಡ್ತಾ ಹರಿಶ್ಚಂದ್ರ ಘಾಟಕ್ಕೆ ಬಂದರು ಅಪ್ಪ ಅವರು. ಹರಿಶ್ಚಂದ್ರ ಘಾಟ ಒಂದಾನೊಂದು ಕಾಲದಲ್ಲಿ ಹರಿಶ್ಚಂದ್ರನು ಆ ಮಸಣವನ್ನು ಕಾಯ್ದಿದ್ದರಿಂದ ಇವತ್ತಿಗೂ ಅದಕ್ಕೆ ಹರಿಶ್ಚಂದ್ರ ಘಾಟ ಅಂತನ ಕರಿತಾ ಇದ್ದಾರೆ. ಅಲ್ಲಿಂದ ನಂಗಾ ಘಾಟ ಅಂತ ಘಾಟಗಳು ಬಾಳವ ಅಲ್ಲಿ. ನಂಗಾ ಘಾಟ ಅಂತಂದ್ರೆ ನಂಗಾ ಘಾಟ ಅಂದ್ರೆ ಅಲ್ಲಿ ನಂಗಾ ಸಾಧುಗಳು ಇರ್ತಾರೆ. ಅದು ಅನಾಹುತ ಸಾಧುಗಳವರು. ನೀವು ಅವ್ರು ನೋಡ್ಬೇಕಂದ್ರೆ ಕುಂಭಮೇಳಕ್ಕೆ ಹೋಗ್ಬೇಕು. ಕುಂಭಮೇಳಕ್ಕೆ ಹೋದ್ರೆ ನಂಗಾ ಸಾಧುಗಳು ಭೇಟಿ ಆಗ್ತಾರೆ. ಬರೀ ಅವ್ರು ನಡೆದು ಬಂದ್ರಂದ್ರೆ ಭೂಮಿ ಧಗ್ 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 ಅಂತಿರ್ತದೆ. ಮೈಮೇಲೆ ಅರಿವಿರುವುದಿಲ್ಲ ಅವರಿಗೆ, ದಿಗಂಬರ ಇರ್ತಾರೆ. ಜಟ ಗಡ್ಡ ಆಕಾರ ಅದೇನು ಇತ್ಲಾಗಿನ ಮಂದಿ ಅಕಸ್ಮಾತ್ ಅದ್ರ ಪದ್ರ ಏದಿ ಇದ್ದವರು ಒಮ್ಮೆ ನೋಡ್ಬಿಟ್ರೆ ಹಾರ್ಟ್ ಫೇಲೂ ಆಗಬಹುದು. ಇಂಥ ನಮೂನಿ ಸಾಧುಗಳವು ಏನ್ರಿ. ಆ ನಂಗಾ ಸಾಧುಗಳ ಘಾಟಕ್ಕೆ ಹೋದ್ರು. ಅಲ್ಲಿ ನಂಗಾ ಸಂಪ್ರದಾಯದ ಒಬ್ಬ ಬೈರಾಗಿ ಸಿದ್ಧನನ್ನು ನೋಡಿ ಅಂತಾನೆ, ಏ ಸಾಧು ಏನ್ ನೀನು, ಯಾಕ ಅರಿವೆಗಳನ್ನು ಹಾಕಬಾರದು ಅಂದವ ಅಂತಾನೆ. ಬಿಡದ ವಸ್ತ್ರಾದಿಗಳ ಧರಿಸುವ ಬಿಡರಿಗಂಕಡು ಚಿಂತೆಯಲ್ಲದೆ ಮಡವಿಯೊಳು ಸುಖವಿಲ್ಲವದರೆ ಸಾಧು ನೀನೆನಿಸಿ ಒಡವಿ ಕರುವೆಯು ನಿನಗದೇತಕ್ಕೆ ಉಳಿಯಬೇಕನೆ ಸಿದ್ಧನಾಥಗೆ ಒಡಲ ವಸ್ತ್ರವ ಬಿಟ್ಟಿಯನ ಸ್ಪರ್ಶೇಂದ್ರಿಯವು ತಾನು ತನ್ನ ವಿಷಯವ ಗೂಡಲಿಕೆ ನಿನ ಇನ್ನು ಕಡು ಸುಖ ದುಃಖಗಳು ತಾವು ನನ್ನಿಂದಾಗುವವೋ ಇಲ್ಲವೋ ಎರಲು ಬೈರಾಜೇ ಸಮ್ಮುಖನೆ ಪ್ರಾರಾತ್ರವಶದಿ ಇನ್ನು ತಾಂಗವಹಾರ ನಡೆಯಲು ಮುನ್ನ ಮನವಂ
ಸೈರಿಪಾಗ ಸುಖ ದುಃಖವಿಲ್ಲನಲು ಸುಖ ದುಃಖವಿಲ್ಲನಲು. ವಸ್ತ್ರಾದಿಗಳನ್ನು ಧಾರಣ ಮಾಡೋಣದರಿಂದ ಕಡು ಚಿಂತೆಯಾಗುತ್ತದೆ, ಹೊರತಾಗಿ ಸುಖವಿಲ್ಲ. ಸಾಧುವಾಗಿ ಮೈಗೆ ಅರಿವಿ ಯಾಕೆ ಹಾಕೊಂಡಿದ್ದು, ಏನ್ ಕೆಲಸದ ಅಂದ. ಸಿದ್ಧಾರೂಢಂದ್ರು, ಅರಿವಿ ಹಾಕೊಳ್ಳಿ ಬಿಡ್ಲಿ ಬಿಡ ಅಂತ ತಗೊಂಡೇ ಮಾಡ್ತದೆ. ಈಗ ನೀ ಅರಿವಿ ಹಾಕೊಂಡಿಲ್ಲ ಅಂತ ತಿಳ್ಕೊಳ್ಪ. ನಿನ್ನ ಸ್ಪರ್ಶೇಂದ್ರಿಯ ಅಂತೇನದ ಈ ತ್ವಚ, ಇದಕ್ಕೆ ಸುಖ ದುಃಖ ಶೀತೋಷ್ಣಗಳಾಗ್ತಾವಿಲ್ಲ. ಅಕಸ್ಮಾತ್ ಮನೋವಿಕಾರವಾಗಿ ವಿಷಯ ಸಂಸರ್ಗ ಆಗ್ತದ ಇಲ್ಲ, ಅವೇ ಬಿಡೋ ಪ್ರಾರಬ್ಧವಶಾತ್ ಅಂತ. ಅದಕ್ಕೆ ಅಪ್ಪವರಂದ್ರು, ಹುಚ್ಚ, ಅರಿವಿ ಬಿಡುವುದರಲ್ಲಿ ಪ್ರಯೋಜನ ಇಲ್ಲ, ಮನೋನಿಗ್ರಹ ಮಾಡುವುದರಲ್ಲಿ ಪ್ರಯೋಜನವಿದೆಯೇ ಹೊರತಾಗಿ ಅದು ಅರಿವಾಗಿಲ್ಲ. ಅದು ಕೆಲಸ ಅರಿವಿನಾಗದ. ಎಲ್ಲಿ ಅರಿವು ಅದ ಅಲ್ಲಿ ಉದ್ಧಾರ ಆಗ್ತದ ಹೊರತಾಗಿ ನಾವು ಅರಿವಿ ಮ್ಯಾಲ ದೊಡ್ಡವರಾಗವ್ರಿ. ಅರಿವಿ ಕಿಮ್ಮತ್ತಿನ ಮ್ಯಾಗ ನಮ್ಮ ಕಿಮ್ಮತ್ತದ, ನಮ್ಮ ಕಿಮ್ಮತ್ತಿನ ಮ್ಯಾಗ ಅರಿವಿ ಕಿಮ್ಮತ್ತಿಲ್ಲ. ಎಂಥ ಅರಿವಿ ತೊಡ್ತೀವಿ ಅಂಥವ್ರಾಗ ಕಾಣಿಸ್ತೀವಿ ಅಂತ ನಾವು ತಿಳ್ಕೊಂಡಿವಿ. ನಿಜವಾಗಿನೂ ಕೂಡ ನೀ ಎಂಥ ಅರಿವಿ ಹಾಕೊಂಡ್ರು ಕೂಡ ನಿನ್ನ ಕಿಮ್ಮತ್ತು ವ್ಯಕ್ತವಾಗ್ತಿರ್ಬೇಕು. ಅದಕ್ಕೆ ಮನೋನಿಗ್ರಹವೇ ನಿಜವಾದ ವೈರಾಗ್ಯವೇ ಹೊರತಾಗಿ ಅರಿವಿ ತೆಗೆದು ಒಗೆಯುವುದು ಅದು ವೈರಾಗ್ಯ ಅಲ್ಲ ಅಂತ ಆ ನಾಂಗ ಸಾಧುಗಳಿಗೆ ಸಿದ್ಧಾರೂಢರು ತಮ್ಮ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಹಾಗೆಯಾದರೆ ಸೈರಣಿಯತ ನಿಗ ಸುಖಕಂ ಪರಮ ಸಾಧನವಾಗಿರಲು ಬಹಿರಂಗ ವಸನದ ಜಾಗವೆಂಬುವನು. ಹೇಗೆ ಸಾಧನ ಒಪ್ಪುದನ್ನಲ್ ಕಾಗ ಸಿದ್ಧನ ಮಾತಿಗಂಬೈ ನಾಗಿ ಚಕಿತರಿ ಮೂದಿವಾನ ದಿಲ್ಸಿಯಾನ ಹೊರಗೆ ಹುಚ್ಚನ ಚರದಿ ಕಂಡರು ನೆರೆಯುತ್ತೊಳಗಂಜಾನನಾಗಿಯ ಪರಮ ಬ್ರಹ್ಮಜ್ಞಾನಿ ಕಾನಿವ ನಿವುದೆ ನಿಜ ಅರುಷಮಂತಾರ್ಥ ರಮಿಸುತ್ತ ಹೊರಟು ಹೋದನು ಬಳಿಕ ಸುತ್ತನು ಹೊರಟು ರಾಮನಗರವ ಜನಿಸುವ ವ್ಯಾಸ ಕಾಶಿಗೆ ವ್ಯಾಸ ಕಾಶಿಗೆ ಅವಂದ ನೋಡಕ್ ಹುಡುಕ್ ಕಂಡಂಗ್ ಕಾಣ್ತಾನ, ನೋಡಕ್ ಹುಚ್ಚು ಕಂಡಂಗ್ ಕಾಣಿಸ್ತಾನ. ಇವನ್ ಬ್ರಹ್ಮಜ್ಞಾನಿ ಹೌದು. ವಾಣಿ ಮೇಲೆ ಗೊತ್ತಾಗ್ಬಿಡ್ತದ್ರಿ. ಪಂಡಿತ ತಿಳ್ಕೊಳ್ಳುದು ಅದ ಒಂದು ಜಗ. ಯಾವನ ವಾಣಿಯಲ್ಲಿ ಜ್ಞಾನದ ಹೊರತು ಇನ್ನೊಂದೇನು ಬರವಲ್ದು ಅವ ಬ್ರಹ್ಮಜ್ಞಾನಿಯೇ. ಏನು ಉಂಡಾರ ಅದ ಡೇಗ್ ಬರ್ತಾವ ಹೊರತಾಗಿ ಮತ್ತೊಂದು ಡೇಗ್ ಬರುವುದನೇ ಇಲ್ಲ. ಮೂಲಂಗಿ ತಿಂದವಾಗ ಮೂಲಂಗಿ ಡೇಗ್ ಬರ್ತದ, ಸಬ್ಬಸ್ಗೆ ತಿಂದವಾಗ ಸಬ್ಬಸ್ಗೆ ಡೇಗ್ ಬರ್ತದ. ಹಂಗ ವಿಷಯ ವಾಸನ ತಿಂದವಾಗ ಅದು ಡೇಗ್ ಬರ್ತಾವ. ಬ್ರಹ್ಮಜ್ಞಾನಿಗೆ ತತ್ವಮಸಿ ಮಹಾವಾಕ್ಯದ ಡೇಗ ಬರ್ತದ. ಇದನ್ನು ಕಂಡು ಇವನು ಬ್ರಹ್ಮಜ್ಞಾನಿ ಎಂಬುದಾಗಿ ಭಾವಿಸಿ ಹರ್ಷವನ್ನು ತಾಳಿ ನಮಸ್ಕಾರ ಮಾಡಿದ. ಯಾರು? ನಾಂಗ ಸಾಧು. ನಮಸ್ಕಾರ ಮಾಡಿದ ಕೂಡಲೇ ಅಲ್ಲಿಂದ ಸಿದ್ದಪ್ಪನವರು ಮತ್ ಜಗ ಬಿಟ್ಟು ಎಲ್ಲಿ ಬರ್ತಾರಂತಂದ್ರೆ ಅವರು ವ್ಯಾಸ ಕಾಶಿಗೆ ಬರ್ತಾ ಇದ್ದಾರೆ. ಆ ವ್ಯಾಸ ಕಾಶಿಗೆ ಬಂದು ಅದಕ್ಕೆ ರಾಮನಗರ ಅಂತ ಒಂದು ಊರು. ಆ ರಾಮನಗರದ ಮಗ್ಗದಲ್ಲಿ ಒಂದು ಪಕ್ಕಾ ಕೆರೆ ಅಂತ ಒಂದು ದೊಡ್ಡ ಕೆರೆ. ಆಗಿನ ಕಾಲಕ್ಕೆ ಕಾಶಿರಾಜ ನಿರ್ಮಾಣ ಮಾಡಿರ್ತಕ್ಕಂಥ ಕೆರೆ. ಆ ಕೆರೆ ದಂಡಿ ಮೇಲೆ ವಿಶ್ರಮಿಸಿ ಸ್ವಲ್ಪ ಆರಾಮ್ ತಗೊಂಡು ಮುಂದೆ ಗಿರಿಜಾ ದೇವಸ್ಥಾನವನ್ನು ಕಂಡು ಅಲ್ಲಿಂದ ಆ ಗಿರಿಜಾ ಸ್ಥಾನದಲ್ಲಿ ನಿರ್ವಿಕಲ್ಪನೆಯಿಂದ ಕುಳಿತಿದ್ದಾರೆ. ಅಲ್ಲಿಂದ ಮುಂದೆ ಅಪ್ಪ ಅವ್ರ ಪ್ರಯಾಣ ಯಾವ ಮುಖ ಆಗ್ತದೆ ಎಂಬುದನ್ನು ನಾಳೆ ನೋಡೋಣ. ಒಂದು ದೊಡ್ಡ ಪವಾಡ ಆಗ್ತದೆ ಕಾಶಿ ಕ್ಷೇತ್ರದಲ್ಲಿ. ಸಿದ್ಧರ ಮಹಿಮಾ ಎಂಥದ್ದಿತ್ತು ಎಂಬುದು ಸಿದ್ಧರ ಬಾಯಿಂದನೇ ಕೇಳಬೇಕು ಹೊರತಾಗಿ ಅದು ಸಾಮಾನ್ಯರಿಂದ ಆಗುವುದಲ್ಲ. ಆದ್ದರಿಂದ ಆ ಮಹಾಮಹಿಮೆಯನ್ನ ನಾವು ನೀವೆಲ್ಲರೂ ಕೇಳಿ
ಧನ್ಯರಾಗೋಣ ಅಂತ ಭಾವಿಸಿ ಸಮಯ ಎಂಟಾಯ್ತು. ಮತ್ತೆ ನಾಳೆ ನೋಡೋಣ. ಸಮಯವಾಗಿದೆ. ಮಂಗಳಾರತಿ. ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಉಕ್ಷಾವಾಹನ ಶಂಕರ್ ನಾಮೋಚ್ಚಾರವ ಮಾಡಿಸಿದೆ ಗುರುವರೋಚ್ಚಾರವ ಮಾಡಿಸಿದೆ.